ನಮಸ್ತೆ ಎಲ್ಲರಿಗೂ. ಇವತ್ತು ಬೆಂಡೆಕಾಯಿ ಫ್ರೈಯನ್ನು ಮಾಡ್ತಾ ಇದ್ದೀನಿ. ಯಾವ ಥರ ಮಾಡೋದು ನೋಡ್ಕೊಳ್ಳೋಣ ಬನ್ನಿ. ಅದಕ್ಕೆ ಬೇಕಾಗಿರತಕ್ಕಂಥ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳೋಣ. ಬೆಂಡೆಕಾಯಿನ ನಾನು ತೊಳೆದ್ಬಿಟ್ಟು ನೀಟಾಗಿ ನೀರಿಲ್ದಿರೋ ಥರ ಒರೆಸ್ಬಿಟ್ಟು ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ. ಇದು 1 kg ಬೆಂಡೆಕಾಯಿ ಇದೆ. ಮತ್ತು ಆಲೂಗೆಡ್ಡೆ ನಾನು ಸ್ಮಾಲ್ ಆಲೂಗೆಡ್ಡೆ, ಸಣ್ಣ ಆಲೂಗೆಡ್ಡೆ 4 ಆಲೂಗೆಡ್ಡೆ ತೊಗೊಂಡಿದ್ದೀನಿ. ಅದನ್ನು ಬಿಸಿನೀರಲ್ಲಿ ಒಂದು 5 ನಿಮಿಷ ಬೇಯಿಸಿಟ್ಕೊಂಡಿದ್ದೀನಿ. ನೋಡಿ, ಅದಕ್ಕೆ ಬೇಯಿಸಿಟ್ಕೊಂಡಿದ್ದೀನಿ. ಆಲೂಗೆಡ್ಡೆ ತುಂಬಾ ಟೇಸ್ಟ್ ಕೊಡುತ್ತೆ ಬೆಂಡೆಕಾಯಿ ಫ್ರೈಗೆ. ಮತ್ತು ಒಂದು ಮೀಡಿಯಮ್ ಬೌಲಷ್ಟು ಟೊಮಟೊ ಹಣ್ಣು, ಕರಿಬೇವೆಲೆ, ಸಾಸಿವೆ, ಜೀರಿಗೆ, ಒಂದೆರಡು ಸ್ಪೈಸಿಗೆ ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ 1 ಬೌಲಷ್ಟು, ಗರಂ ಮಸಾಲ 1 ಟೇಬಲ್ ಸ್ಪೂನಷ್ಟು, ಅಚ್ಚ ಖಾರದ ಪುಡಿ 1 ಟೇಬಲ್ ಸ್ಪೂನಷ್ಟು, ಸಾಂಬಾರು ಪೌಡ್ರು 3/4 ಬೌಲಷ್ಟು. ಈಗ ಬೆಂಡೆಕಾಯನ್ನು ಹುರ್ಕೊಳ್ಳೋಣ. ಬೆಂಡೆಕಾಯಿ ಹುರಿಯೋದಕ್ಕೆ ನಾನು ಬೋಸಿ ಇಟ್ಕೊಂಡಿದ್ದೀನಿ, ಬಾಣಲಿ ಇಟ್ಕೊಂಡಿದ್ದೀನಿ. ಈಗ ಎಣ್ಣೆ ಹಾಕೋತಾ ಇದ್ದೀನಿ. ಬೆಂಡೆಕಾಯಿ ಹಾಕೊಳ್ಳೋಣ. ಬೆಂಡೆಕಾಯಿ ಒಂದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ಥರ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಬೆಂಡೆಕಾಯಿ ಫ್ರೈ ಮಾಡಬೇಕಾದ್ರೆ ಕೂಡ ನಾವು ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳೋಣ. ಉಪ್ಪು ಚೆನ್ನಾಗಿ ಹಿಡೀಲಿ. ಉಪ್ಪು ಖಾರ ಸೇರಿಸ್ಕೊಂಡ್ರೆ ಬೆಂಡೆಕಾಯಿಗೆ ಫ್ರೈ ಮಾಡಬೇಕಾದ್ರೆ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ. ಖಾರದ ಪುಡಿ ಸೇರಿಸ್ಕೊಳ್ಳೋಣ. ಖಾರದ ಪುಡಿ ಸೇರಿಸ್ಕೊಂಡಿದ್ದೀನಿ. ಉಪ್ಪು ಖಾರ ಈಗ ಫ್ರೈ ಮಾಡಬೇಕಾದ್ರೆ ಬೆಂಡೆಕಾಯಿ ತುಂಬ ಚೆನ್ನಾಗಿ ಹಿಡಿಯುತ್ತೆ. ಬೆಂಡೆಕಾಯಿ ಉಪ್ಪು ಖಾರ ಎಲ್ಲ ಹಿಡಿದಿದೆ. ಇದನ್ನು ಸೈಡ್ಗೆ ಇಟ್ಕೊಳ್ಳೋಣ, ಒಗ್ಗರಣೆ ಮಾಡ್ಕೊಳ್ಳೋಣ. ಈಗ ಬಾಣಲಿ ಇಟ್ಕೊಂಡಿದ್ದೀನಿ ನಾನು ಸ್ಟವ್ ಮೇಲೆ. ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆನಲ್ಲೇ ಫ್ರೈ ಮಾಡೋದ್ರಿಂದ ಒಂದು ಸ್ವಲ್ಪ ಎಣ್ಣೆ, ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ನಾನು ಸಾಸಿವೆ, ಜೀರಿಗೆ, ಮೆಣಸಿನ್ಕಾಯನ್ನು ಹಾಕ್ಕೊತಾ ಇದ್ದೀನಿ. ಚಿಟಪಟಲ್ಲಿ ಸಾಸಿವೆ ಜೀರಿಗೆ ಚಿಟಪಟ ಅಂತಿದೆ. ಕರಿಬೇವು ಹಾಕೊಳ್ಳೋಣ. ಈರುಳ್ಳಿ ಹಾಕೊಳ್ಳೋಣ. ಟೊಮಾಟೊ ಸೇರಿಸ್ಕೊಳ್ಳೋಣ. ನಾನು ಆಗಲೇ ಅರಿಶಿನ ಹೇಳೋದು ಮರೆತೆ ಫ್ರೆಂಡ್ಸ್. ಒಂದು ಸ್ವಲ್ಪ ಅರಿಶಿನ ಸೇರಿಸ್ಕೊಳ್ಳೋಣ. ಈಗ ಟೊಮಾಟೊ ಮತ್ತು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಮಸಾಲೆಗಳನ್ನೆಲ್ಲ ಹಾಕ್ಕೊಳ್ಳೋಣ. ಗರಂ ಮಸಾಲ, ಅಚ್ಚ ಖಾರದ ಪುಡಿ, ಸಾಂಬಾರು ಪೌಡರ್ ಎಲ್ಲವನ್ನು ಹಾಕಿ ನೀಟಾಗಿ ಎಣ್ಣೆಯಲ್ಲಿ ಈಗ ಹಸಿ ಸ್ಮೆಲ್ ಹೋಗೋ ಥರ ಫ್ರೈ ಮಾಡೋಣ. ಈಗ ಈ ಮಸಾಲೆಗೇ ಉಪ್ಪು ಹಾಕ್ಕೊಳ್ಳೋಣ. 1 ಸ್ಪೂನ್ ಹಾಕಿದ್ದೀನಿ, ಯಾಕೆಂದರೆ ನಾನು ಬೆಂಡೆಕಾಯಿ ಫ್ರೈ ಮಾಡಬೇಕಾದ್ರೆ ಎಲ್ಲ ಹಾಕಿದ್ದೀನಿ ಉಪ್ಪು, ಹಂಗಾಗಿ ನೋಡ್ಕೊಂಡು ಹಾಕ್ಕೊಳ್ಳೋಣ. ಉರಿ ಸಣ್ಣ ಇಟ್ಕೊಳ್ಳೋಣ ಫ್ರೆಂಡ್ಸ್. ಸಣ್ಣಗೆ ಇಟ್ಕೊಂಡು ಫ್ರೈ ಮಾಡಬೇಕು. ಈಗ ಹಸಿ ಸ್ಮೆಲ್ ಹೋಗಿದೆ. ಬೆಂಡೆಕಾಯಿ ಸೇರಿಸ್ಕೊತಾ ಇದ್ದೀನಿ. ಈಗ ಬೆಂಡೆಕಾಯಿ ಸೇರಿಸ್ಕೊಂಡಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಮಸಾಲೆಗಳೆಲ್ಲ ಹಿಡಿಯೋ ಥರ ಉರಿ ಸಣ್ಣ ಇಟ್ಕೊಂಡು ಫ್ರೈ ಮಾಡಬೇಕು, ಇಲ್ಲಾಂತಂದರೆ ತಳ ಹತ್ಕೊಳ್ಳುತ್ತೆ. ನೋಡಿಕೊಂಡು ಸಣ್ಣೂರಿನಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ನಾವು ಬೇಯಿಸಿಟ್ಕೊಂಡಿದ್ವಲ್ಲ ಆಲೂಗೆಡ್ಡೆ, ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿಟ್ಕೊಂಡಿದ್ದೀನಿ, ಯಾಕೆಂದರೆ ಉಪ್ಪು ಚೆನ್ನಾಗಿ ಹಿಡೀಲಿ ಅಂತ. ಈಗ ಆಲೂಗೆಡ್ಡೆನ ಸೇರಿಸ್ಕೊಳ್ಳೋಣ. ಈ ಬೆಂಡೆಕಾಯಿ ಫ್ರೈಗೆ ನಾವು ಹಾಲು ಸೇರಿಸೋದ್ರಿಂದ ಆಲೂಗೆಡ್ಡೆ ತುಂಬಾ ಟೇಸ್ಟಿಯಾಗಿರುತ್ತೆ. ನಮ್ಮ ಮನೆಯಲ್ಲಿ ಈ ಪಲ್ಯನ ತುಂಬ ಇಷ್ಟಪಟ್ಟು ತಿಂತಾರೆ.
ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಒಂದ್ಸರಿ ಟ್ರೈ ಮಾಡಿ. ಇಂಗ್ರೀಡಿಯೆಂಟ್ಸ್ ತುಂಬ ಕಡಿಮೆ ಮತ್ತು ಬೆಂಡೆಕಾಯಿ ನಮಗೆ ಬ್ರೈನ್ ಹೆಲ್ತ್ಗೆಲ್ಲ ತುಂಬ ಒಳ್ಳೆಯದು. ಬ್ರೈನು ಶಾರ್ಪ್ ಆಗುತ್ತೆ ಅಂತ ಹೇಳ್ತಾರೆ ಬೆಂಡೆಕಾಯಿ ತಿನ್ನೋದ್ರಿಂದ. ಮತ್ತು ಜಾಯಿಂಟ್ಸ್ ಹೆಲ್ತ್ಗೂ ಕೂಡ ಒಳ್ಳೆಯದು. ಇದರಲ್ಲಿರುತ್ತಲ್ಲ ಜೋನು, ಅದು ಜಾಯಿಂಟ್ಸ್ ಚೆನ್ನಾಗಿ ಮೂಮೆಂಟ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗಾಗಿ ವಾರದಲ್ಲಿ 1 ಸರಿ 2 ಸರಿ ಮಕ್ಕಳಿಗೆ ಬೆಂಡೆಕಾಯಿ ಫ್ರೈನ ಮಾಡಿಕೊಡೋಣ ಫ್ರೆಂಡ್ಸ್. ಈಗ ಇದು ರೆಸಿಪಿ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಬಂದಿದೆ. ನಿಮಗೆ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಹೇಗೆ ಬಂತು ನೀವು ಮಾಡಿದ್ಮೇಲೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.